ಚೇತನ್ ರಾವ್ ಅವ್ರು ಮಾಡಿರೋಂಥ ಮೈಸೂರು ಪಾಕ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಒಲೆ ಮೇಲೆ ರಿಫೈಂಡ್ ಆಯಿಲು ಕಾಯಕ್ಕೆ ಇಟ್ಕೋಬೇಕು. ನಂತರ ಕಡಲೆ ಹಿಟ್ಟು ಮತ್ತು ಹಾಲಿನ ಪುಡಿನ ಎಣ್ಣೆ ಹಾಕಿ ಕಲಸಿ ಇಟ್ಕೋಬೇಕು. 1 ಕಪ್ಪಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದರಿಂದ 1 ಕಪ್ಪಷ್ಟು ಸಕ್ಕರೆ ನಾನು ಪಾಕ ತೆಗೆಯೋಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಒಂದೆಳೆ ಪಾಕ ಬರುತ್ತಲೂ ಕಲಸಿಟ್ಟಂಥ ಹಾಲಿನ ಪುಡಿ ಮತ್ತು ಕಡಲೆ ಹಿಟ್ಟನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡದೆ ಕಲಿಸ್ತಾ ಇರಬೇಕು. ನಂತರ ಕಾದಿದಂಥ ಎಣ್ಣೆನ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು 1 2 3 ಈ ರೀತಿಯಾಗಿ ಹಂತವಾಗಿ ಹಾಕ್ಕೊಂಡು ಕಡಲೆ ಹಿಟ್ಟನ್ನ ನಾವು ಕಲಿಸ್ತಾ ಹೋಗಬೇಕು. ಒಲೆ ಮೇಲೆ ಬೇಯಿಸ್ತಾ ಇರಬೇಕು ಹೀಗೇ. ನಂತರ ಅದಕ್ಕೆ ಅರಿಶಿನ ಮತ್ತು ಪುಡಿ ಮಾಡಿಟ್ಕೊಂಡಂಥ ಏಲಕ್ಕಿ ಪುಡಿ ಮತ್ತು ಹಾರ್ಲಿಕ್ಸ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಂತರ ಇದಕ್ಕೆ 3 ರಿಂದ 4 ಬಾರಿ ತುಪ್ಪ ಹಾಕ್ಕೊಂಡು ನಾವು ಕಲಿಸ್ಕೊಳ್ತಾ ಹೋಗಬೇಕು. ಮೊದಲಿಗೆ ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ, ನಂತರ ತುಪ್ಪ ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿ ಆಗಿತ್ತಲೂ ಇದನ್ನು ಒಂದು ತಟ್ಟೆಗೆ ಹಾಕಿ 1 ಅವರ್ ಬಿಟ್ಟು ಅದನ್ನು ನಾವು ಮಾಡಿದ್ರೆ ನಮಗೆ ಇರೋ ಮೈಸೂರು ಪಾಕು ರುಚಿಯಾದ ಕಣ್ಣಿಗೆ ತಂತ ಮೈಸೂರು ಪಾಕ್ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಸಹ ಪ್ರಯತ್ನ ಮಾಡಿ ನೋಡಿ.